ಜಿಬಿಎ ಜಂಗಿ ಕುಸ್ತಿ ಮೂರು ಪಕ್ಷದ ಲೀಡರ್ಸ್ ತಯಾರಿ. ಜಿಬಿಎ ಚುನಾವಣೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಂಡ ಜೆಡಿಎಸ್. ಚುನಾವಣೆ ಘೋಷಣೆಗಷ್ಟೇ ಕಾಯುತ್ತಿರುವ ದಳಪತಿಗಳು. ಆಗಸ್ಟ್ 31ರ ಒಳಗೆ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಜೆಡಿಎಸ್ನಲ್ಲಿ ಸದ್ದಿಲ್ಲದೆ ಚುನಾವಣೆ ಸಿದ್ಧತೆ ಆಗ್ತಾ ಇದೆ. ಆಕಾಂಕ್ಷಿಗಳ ಪಟ್ಟಿ ಕೂಡ ರೆಡಿ ಆಗ್ತಾ ಇದೆ. ಬಿಜೆಪಿ ಜೊತೆ ಮೈತ್ರಿ ಆದ್ರೆ 120 ಸ್ಥಾನ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. 369 ಕ್ಷೇತ್ರಗಳ ಪೈಕಿ 120ರಿಂದ 130ರ ಒಂದು ಸೀಟ್ಗೆ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆ. ಜೆಡಿಎಸ್ ಬೆಂಗಳೂರು ಜಿಲ್ಲಾಧ್ಯಕ್ಷ ರಮೇಶ್ ಗೌಡ ನೇತೃತ್ವದಲ್ಲಿ ಈ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜಿಬಿಎ ಜಂಗಿ ಕುಸ್ತಿ ಮೂರು ಪಕ್ಷದ ಲೀಡರ್ಸ್ ಈಗ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಜಿಬಿಎ ಚುನಾವಣೆಗೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಜೆಡಿಎಸ್. ಚುನಾವಣೆ ಘೋಷಣೆಗಷ್ಟೇ ಕಾಯ್ತಾ ಇದ್ರು ದಳಪತಿ. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿತ್ತು. ಆ ಸೂಚನೆಯ ಪ್ರಕಾರ ಈಗ ಆಗಸ್ಟ್ 31ರ ಒಳಗೆ ಚುನಾವಣೆ ನಡೀಲೇಬೇಕು. ಜೆಡಿಎಸ್ನಲ್ಲಿ ಸದ್ದಿಲ್ಲದೆ ಚುನಾವಣೆ ಸಿದ್ಧತೆ ಆಗ್ತಾ ಇದೆ. ಆಕಾಂಕ್ಷಿಗಳ ಪಟ್ಟಿ ಕೂಡ ರೆಡಿ ಆಗ್ತಾ ಇದೆ. ಬಿಜೆಪಿ ಜೊತೆ ಮೈತ್ರಿ ಆದ್ರೆ 131 ಸ್ಥಾನದಲ್ಲಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. 369 ಕ್ಷೇತ್ರಗಳ ಪೈಕಿ 120ರಿಂದ 130 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಬಿಜೆಪಿ ಜೊತೆ ಚರ್ಚಿಸಿ ಸೀಟ್ ನಿರ್ಧಾರ ಆಗುತ್ತೆ. ಇದೀಗ ಸುಪ್ರೀಂ ಕೋರ್ಟ್ 31ರ ಒಳಗೆ ಆಗಸ್ಟ್ 31ರ ಒಳಗೆ ಜಿಬಿಎ ಎಲೆಕ್ಷನ್ ನಡೀಲೇಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದೆ. ಚುನಾವಣೆ ಘೋಷಣೆಯಷ್ಟೇ ಕಾಯ್ತಾ ಇದ್ದಂತಹ ದಳಪತಿಗಳು ಈಗ ಸದ್ದಿಲ್ಲದೆ ರೆಡಿ ಆಗ್ತಾ ಇದ್ದಾರೆ ಅಖಾಡಕ್ಕೆ ಬರಲು. ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿತ್ತು. ಸರ್ಕಾರ ಕೂಡ ಮನವಿಯನ್ನ ಮಾಡಿಕೊಂಡಿತ್ತು. ಮೊದಲು ಕೊಟ್ಟಿದ್ದಂಥದ್ದು ಜೂನ್ 30ರ ಒಳಗೆ ಈ ಒಂದು ಗ್ರೇಟರ್ ಬೆಂಗಳೂರು ಚುನಾವಣೆಯನ್ನ ನಡೆಸಬೇಕು ಅಂತ ಆದೇಶವನ್ನ ಕೊಟ್ಟಿರುತ್ತೆ ಸುಪ್ರೀಂ ಕೋರ್ಟ್. ಆದರೆ ರಾಜ್ಯ ಸರ್ಕಾರ ನಮ್ಮ ಬಳಿ ಅಷ್ಟು ಹಣ ಇಲ್ಲ, ನಾವೀಗ ಚುನಾವಣೆ ನಡೆಸೋದಕ್ಕೆ ಆಗೋದಿಲ್ಲ, ಜೊತೆಗೆ ಮಳೆ ಬೇರೆ ಇದೆ, ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಮಳೆ ನಿಂತ ಮೇಲೆ ಅಥವಾ ಮಳೆಯ ಒಂದು ಕಾರಣವನ್ನ ನೀಡಿ ಜೊತೆಗೆ ಹಣದ ಕೊರತೆಯನ್ನ ನೀಡಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗುತ್ತೆ. ಆಗ ಸುಪ್ರೀಂ ಕೋರ್ಟ್ ಲಾಸ್ಟ್ ಕೊನೆಯ ಅವಕಾಶವನ್ನ ನೀಡಿರುವಂಥದ್ದು ಆಗಸ್ಟ್ 31ರ ಒಳಗೆ ನೀವು ಎಷ್ಟೇ ಇದ್ರೂ ಏನೇ ಇದ್ರೂ ಕೂಡ ಚುನಾವಣೆಯನ್ನ ನಡೆಸಲೇಬೇಕು ಅಂತ ಖಡಕ್ ಆದೇಶವನ್ನ ನೀಡಿರುವಂಥದ್ದು ನಿನ್ನೆ ಈ ಒಂದು ಘೋಷಣೆಯಾಗಿರುವಂಥದ್ದು. ಇದೀಗ ಮೂರು ಪಕ್ಷದ ಲೀಡರ್ಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಿಬಿಎ ಚುನಾವಣೆಗೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡ ಜೆಡಿಎಸ್. ಚುನಾವಣೆ ಘೋಷಣೆಯ ದಿನಾಂಕವನ್ನ ಕಾಯ್ತಾ ಇದ್ರು ಅನ್ಸುತ್ತೆ ದಳಪತಿಗಳು. ಆಗಸ್ಟ್ 31ರ ಒಳಗೆ ಚುನಾವಣೆಗೆ ನಡೀಲೇಬೇಕು, ಚುನಾವಣೆ ನಡೆಸಲೇಬೇಕು ರಾಜ್ಯದಲ್ಲಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಇದೀಗ ಬಿಜೆಪಿ, ಜೆಡಿಎಸ್ ಹಾಗೆ ಕಾಂಗ್ರೆಸ್ ಮೂರು ಪಕ್ಷಗಳು ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಆಕಾಂಕ್ಷಿಗಳ ಪಟ್ಟಿಯನ್ನು ಕೂಡ ಈಗಾಗಲೇ ಜೆಡಿಎಸ್ ತಯಾರಿಯನ್ನ ಮಾಡಿಕೊಂಡಿದೆ. ಒಂದು ವೇಳೆ ಬಿಜೆಪಿ ಹಾಗೆ ಜೆಡಿಎಸ್ ಈಗಾಗಲೇ ಮೈತ್ರಿಯಲ್ಲಿರುವಂಥದ್ದು. ಈ ಚುನಾವಣೆಯಲ್ಲೂ ಕೂಡ ಮೈತ್ರಿಯಲ್ಲಿ ಏನಾದರೂ ಹೋದರೆ 130ರಿಂದ 131 ಸ್ಥಾನವನ್ನು ಕೇಳುವಂತಹ ಸಾಧ್ಯತೆಗಳಿದೆ. ಇಬ್ಬರೂ ಕೂಡ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸುವ ಸಾಧ್ಯತೆ ಇದೆ. ಜಿಬಿಎ ಚುನಾವಣೆಗೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡ ಜೆಡಿಎಸ್ ಚುನಾವಣೆ ಘೋಷಣೆಗಾಗಿ ಕಾಯ್ತಾ ಇತ್ತು. ಈಗ ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಲಾಗುತ್ತೆ.